ಸರ್ ನೀವು ಬರೀ ಯೂತ್‌ಫುಲ್ ಆಗಿರೋದು ಮಾತ್ರವಲ್ಲದೆ, ಇಲ್ಲಿನ ಯುವಕರ ಪಾಲಿಗೆ ಕೂಡ ಕಣ್ಮಣಿಯಾಗಿದ್ದೀರಾ. ಇಲ್ಲಿನ ಯೂತ್ ಎಲ್ಲ ನಿಮ್ಮನ್ನ ಯುವಕರ ಕಣ್ಮಣಿ ಅಂತ ಕರೀತಿದ್ದಾರೆ. ಯಾಕೆ ಸರ್ ಇದು? ನೋಡಿ, ಯೂತ್ ಅಂದರೆ ಪವರ್, ಅಂದರೆ ಶಕ್ತಿ. ಮತ್ತು ಯೂತ್ಸು ಸಂತೋಷದಿಂದ ಆಚರಣೆ ಮಾಡೋ ಅಂಥದ್ದಂದರೆ ಗಣೇಶ ಚತುರ್ಥಿ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಮತ್ತು ಊರಹಬ್ಬ, ಮತ್ತು ಕ್ರೀಡಾಕೂಟಗಳಲ್ಲಿ. ಇದರಲ್ಲೆಲ್ಲ ಅವರು ನಮ್ಮ ಯೂತ್ಸು ನಮ್ಮ ಅವ್ರು ಏನೇ ಆಚರಣೆ ಮಾಡಲಿ, ಅದಕ್ಕೆ ನಾನು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಎಲ್ಲ ರೀತಿ ಅವ್ರಿಗೆ ನಾನು ಸಹಕಾರ ನೀಡ್ತಾ ಇದ್ದೀನಿ. ಆದ್ದರಿಂದ ಯೂತ್ಸು ನನಗೂ ಕೂಡ ಅವರು ಬೆನ್ನೆಲುಬಾಗಿದ್ದಾರೆ, ನಾನು ಅವ್ರಿಗೆ ಬೆನ್ನೆಲುಬಾಗಿದ್ದೀನಿ. ಯಾಕಂದರೆ ಯೂತ್ಸ್ ಅಂದರೆ ಅವರು ಮುಂದಿನ ಪೀಳಿಗೆ ಅವರು. ಅದರಿಂದ ನಾನು ಅವ್ರಿಗೆ ಸಂತೋಷದಿಂದ ಅವ್ರು ಏನೇ ಬಂದು ಏನೇ ಸಹಾಯ ಕೇಳಲಿ ಎಲ್ಲ ರೀತಿ ಅವ್ರ ಜೊತೆಯಲ್ಲಿ ನಾನು ಒಂದು ಯೂತ್ ಆಗಿ ಅವ್ರ ಜೊತೆಯಲ್ಲಿ ಸಹಕರಿಸ್ತಾ ಇದ್ದೀನಿ. ಸರ್ ಬಹಳಷ್ಟು ವರ್ಷಗಳಿಂದ ಇಷ್ಟೆಲ್ಲ ಸೇವೆಗಳನ್ನ ಮಾಡ್ತಾ ಇದ್ದೀರಾ. ಒಂದ್ ಪ್ರಶ್ನೆ ಬರುತ್ತೆ. ನಿಮ್ಗಿದ್ರಿಂದ ಏನ್ ಸಿಗ್ತಿದೆ ಅಂತ. ಆಮೇಲೆ ನಿಮ್ಗೇನಾದ್ರು ಎಕ್ಸ್‌ಪೆಕ್ಟೇಷನ್ಸ್ ಏನಾದ್ರು ಇದೆಯಾ? ಪಾಲಿಟಿಕ್ಸ್‌ಗೆ ಬರ್ಬೇಕನ್ನೋ ಯೋಚನೆ ಏನಾದ್ರು ಇದೆಯಾ? ನನಗೆ ಇದು ಜನಸೇವೆ ಮಾಡೋದ್ರಿಂದ ನನಗೆ ತುಂಬ ತೃಪ್ತಿ ತಂದಿದೆ. ನನಗೆ ಇದರಿಂದ ನನಗೇನು ಇದು ಎಕ್ಸ್‌ಪೆಕ್ಟೇಷನ್ ಇಲ್ಲ. ಯಾಕಂದರೆ ಇದು ಎಕ್ಸ್‌ಪೆಕ್ಟೇಷನ್ ನಮ್ಮ ಜನಗಳಿಗೆ ತುಂಬ ಇದೆ. ನಾನು ಜನಗಳ ಎಕ್ಸ್‌ಪೆಕ್ಟೇಷನ್‌ಗೋಸ್ಕರ ನಾನು ಅದು ಚುನಾವಣೆಗೆ ನಿಲ್ಲಬೇಕಂತ ಈ ಸಲ ನಾನು ನಿರ್ಧಾರ ಮಾಡಿದ್ದೀನಿ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಂತೂ ಅದು ಖಚಿತ. ಯಾಕಂದರೆ ಒಂದು ನಮ್ಮ ನಮ್ಮ ಜನಗಳಿಗೆ ಏನನೋ ಒಂದು ಕೆಲಸ ಆಗಬೇಕಾದ್ರೆ ಸರ್ಕಾರ ವತಿಯಿಂದ ಒಂದು ವ್ಯಾಪ್ತಿಗೆ ನಾವು ಪ್ರತಿನಿಧಿ ಆಗಿದ್ರೆ ಅವರು ಕೆಲಸ ಸ್ವಲ್ಪ ಸುಗಮವಾಗುತ್ತೆ. ಏನೋ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಮತ್ತು ಪೆನ್ಷನ್ಸ್ ಇರ್ಬೋದು, ಏನೇ ಒಂದು ಕಾಮಗಾರಿ, ಒಂದು ಕುಡಿಯೋ ನೀರಿನ ಇರ್ಬೋದು, ಬೀದಿ ದೀಪ ಇರ್ಬೋದು, ರೋಡ್ಸ್ ರಸ್ತೆ ಇರ್ಬೋದು, ಈ ರೀತಿ ಅನೇಕ ಮಧ್ಯಮ ವರ್ಗದವ್ರಿಗೆ ಏನೇನು ಬೇಕೋ ಅವೆಲ್ಲ ನನ್ನ ಹಣದಿಂದ ನಾನು ಏನು ಸಾಧನೆ ಮಾಡೋಕ್ಕಾಗಲ್ಲ. ಒಂದು ಅಧಿಕಾರ ಅನ್ನೋದು ಒಂದು ಇದ್ದರೆ ಈಗ ಜನಗಳಿಗೋಸ್ಕರ ಅನುಕೂಲ ಆಗುತ್ತೆ. ಅದಕ್ಕೆ ನಮ್ಮ ಜನಗಳಿಗೆ ತುಂಬ ಎಕ್ಸ್‌ಪೆಕ್ಟೇಷನ್ ಇದೆ. ಈ ಸರಿ ನೀವು ಸ್ಪರ್ಧೆ ಮಾಡಲೇಬೇಕು. ಒಳ್ಳೆಯ ಸಮಯಕ್ಕೆ ನಾನು ಸ್ಪರ್ಧೆ ಮಾಡಬೇಕಂತಿರೋಂಥ ವಾರ್ಡು ಕೂಡ ಸಾಮಾನ್ಯ ವರ್ಗದವ್ರಿಗಾಗಿದೆ. ನಾನು ಕೂಡ ಸಾಮಾನ್ಯ ವರ್ಗದ ಆ ಕ್ಯಾಟಗರಿಗೆ ಬರ್ತೀನಿ. ಆದ್ದರಿಂದ ಈ ಸರಿ ನಾನು ಚುನಾವಣೆಗೆ ನಮ್ಮ ಜನಗಳ ಆಶೀರ್ವಾದದಿಂದ ಅವ್ರಿಗೋಸ್ಕರ ಜನಗಳಿಗೋಸ್ಕರ ನಾನು ಈ ಸರಿ ಸ್ಪರ್ಧೆ ಮಾಡೋದಂತೂ GB ಎಲೆಕ್ಷನ್‌ಗೆ ಖಚಿತ. ಸರ್ ಇವತ್ತಿನ ನಮ್ಮ ವ್ಯವಸ್ಥೆಯನ್ನು ನೋಡಿದ್ರೆ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಾ ಇದೆ. ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರ ಹಾಸುಹೊಕ್ಕಾಗಿದೆ. ಬಟ್ ಈ ಭ್ರಷ್ಟಾಚಾರವನ್ನ ತೊಡೆದು ಹಾಕಬೇಕು ಅಂತ ಹೇಳಿದ್ರೆ ನಮಗ್ ನೀವೇ ಚಾಯ್ಸು ಅಂತ ಇಲ್ಲಿನ ಜನ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ ವ್ಯೂ ಏನು? ಈ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಂದ್ರೆ ಒಬ್ಬ ಸಾಮಾನ್ಯ ಸಮಾಜ ಸೇವಕರಿಂದ ಸಾಧ್ಯವಾದ ಮಾತು. ಆದ್ದರಿಂದ ನಾವು ಒಂದು ಯಾವುದೋ ಒಂದು ಚುನಾಯಿತ ಒಂದು ಸ್ಥಾನದಲ್ಲಿದ್ದರೆ ನಾವು ಒಂದು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಸಹಕಾರ ಆಗುತ್ತೆ. ಯಾಕಂದರೆ ಉದಾಹರಣೆ ನಾನೇ ಇದ್ದೀನಿ. ಒಂದು ಖಾತಾ ಮಾಡಬೇಕಂದ್ರೆ ಲಂಚ ಕೊಡಬೇಕು. ಒಂದು ಕರೆಂಟ್ ಮೀಟ್ರ್ ಬೇಕಾದರೂ ಕೂಡ ನಾನು ಲಂಚ ಕೊಡಬೇಕು. ಈಗ ಜನ ಏನು ಅನ್ಕೊಂತಾರೆ, ನಮ್ಮ ಹತ್ರ ದಾಖಲಾತಿ ಸರಿ ಇಲ್ಲ ಅಂದ್ಬಿಟ್ಟು. ಎಲ್ಲ ದಾಖಲಾತಿ ಸರಿ ಇದ್ದರೂ ಕೂಡ ಲಂಚ ಇಲ್ದಿರ ಇಲ್ಲಿ ಏನು ಒಂದು ಕೆಲಸ ಮಾಡೋಕ್ಕಾಗಲ್ಲ. ಪಾಪ ಸಾಮಾನ್ಯ ವರ್ಗದವರು ಅವ್ರು ಎಲ್ಲಿಂದ ಲಂಚ ಕೊಡ್ತಾರೆ, ಅವ್ರು ಎಲ್ಲಿಂದ ಕೆಲಸ ಮಾಡ್ತಾರೆ? ಅದರಿಂದ ಅವ್ರ ಕೆಲಸಗಳಾಗೋದಿಲ್ಲ. ಅದರಿಂದ ನನಗೆ ಆವತ್ತೇ ಅನ್ನಿಸ್ತು, ನಾವು ಏನೋ ಒಂದು ಅಧಿಕಾರದಲ್ಲಿದ್ದರೆ ನಾವು ಈ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕಂತೇಳಿ. ಅದರಿಂದ ಈ ಸರಿ ನಾನು ಈ GB ಚುನಾವಣೆಗೆ ಒಂದು ಸ್ಪರ್ಧೆ ಮಾಡಿ ಅದರಿಂದ ಜನಗಳ ಆಶೀರ್ವಾದದಿಂದ ಏನೋ ಒಂದು ಬಂದರೆ ನಾವು ಭ್ರಷ್ಟಾಚಾರ ಮಾಡೋದಕ್ಕೆ ಆ ಅಧಿಕಾರ ಸಹಕಾರಿಯಾಗಿರ್ತದೆ ಅಂತ ನನ್ನ ಭಾವನೆ. ಅದರಿಂದ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೋದು ಅಂತ ನಾನು ಈ ಮೂಲಕ ಆಶ್ವಾಸನೆ ಕೊಡ್ಬೋದು. ಸರ್ ಒಂದ್ ಸರ್ಕಾರ ಮಾಡ್ಬೇಕಾಗಿರುವಂತ ಕೆಲಸವನ್ನ ಒಂದು ಶಕ್ತಿಯಾಗಿ ನಿಂತ್ಕೊಂಡು ನೀವು ಮಾಡ್ತಾ ಇದ್ದೀರಾ. ರಸ್ತೆ ನಿರ್ಮಾಣ, ನೀರು ಪೂರೈಕೆ, ಶೌಚಾಲಯ ನಿರ್ಮಾಣ ಅಂತೆಲ್ಲ. ಜನ ಈ ಎಲ್ಲ ಕೊಡುಗೆಗಳನ್ನ ಸ್ಮರಿಸ್ತಿದ್ದಾರೆ. ಆದ್ರೆ ಎಲೆಕ್ಷನ್ ಅನ್ನುವಂತ ವಿಚಾರ ಬಂದಾಗ ನಿಮ್ ಕೈ ಹಿಡಿತಾರೆ ಅನ್ನುವ ಭರವಸೆ ಇದೆಯಾ? ಸುಮಾರು 20 ವರ್ಷಗಳಿಂದ ನಾನು ಜನಸೇವೆ ಮಾಡಿಕೊಂಡು ಮತ್ತು ಜನಗಳ ನಾಡಿ ಮಿಡಿತ ಏನಂತ ಗೊತ್ತಿರೋ ಅಂಥದ್ದು ಈ ವ್ಯಾಪ್ತಿಯಲ್ಲಿ ಏಕೈಕ ವ್ಯಕ್ತಿ ನಾನೇ ಅಂತ ನಮ್ಮ ಜನಗಳಿಗೂ ಗೊತ್ತು, ನನಗೂ ಗೊತ್ತು. ನಮ್ಮ ಜನರೆಲ್ಲ ನನ್ನೆಲ್ಲ ಅವ್ರ ಮನೆಯಲ್ಲಿ ನಾನು ಒಬ್ಬ ಸದಸ್ಯ ಅಂತ ಭಾವಿಸಿದ್ದಾರೆ. ನಾನು ಅದೇ ರೀತಿ ಅವ್ರದ್ದು ಯಾವುದೇ ಒಂದು ಮದುವೆ ಇಲ್ಲಾಂದರೆ ಅವ್ರ ಮನೇಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು, ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಇವೆಲ್ಲ ನಾನು ಒಬ್ಬ ರಾಜಕಾರಣಿ, ಒಬ್ಬ ಸಮಾಜ ಸೇವಾ ಆಗಂತಲ್ಲ. ನಾನು ಅವ್ರ ಮನೆಯಲ್ಲಿ ಒಬ್ಬ ಅಣ್ಣ, ತಮ್ಮ, ಅವ್ರ ಮಗನಾಗಿ ಅವರ ಎಲ್ಲ ಕಷ್ಟಗಳಲ್ಲಿ ನಾನು ಸ್ಪಂದಿಸಿದ್ದೀನಿ. ಆದ್ದರಿಂದ ನಾನು ಅವ್ರ ಮನೆಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೀನಿ. ಈಗ ಮುಂದೆ ಬರುವಂಥ GB ಚುನಾವಣೆ ಇರ್ಬೋದು, ಅವ್ರ ಮನೆ ಸದಸ್ಯನಿಗೆ ಬೆಂಬಲಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ನಾವು ಎಂಥ ದೊಡ್ಡ ರಾಜಕಾರಣಿ ಆಗಿದ್ರು ಕೂಡ ಜನಗಳ ಮುಂದೆ ತಲೆ ಬಾಗಲೇಬೇಕು. ನನಗೆ ನಮ್ಮ ಜನಗಳ ಬಗ್ಗೆ ನನಗೆ ವಿಶ್ವಾಸ ಇದೆ.
ಅವರು ಈ ಸರಿ ಒಳ್ಳೆ ಅಭ್ಯರ್ಥಿನ ಅವ್ರು ಆಯ್ಕೆ ಮಾಡ್ತಾರೆ ನಮ್ಮ ಎನ್ನೂರು ವಾರ್ಡ್ಗೆ. ಮತ್ತು ಆ ವ್ಯಕ್ತಿ ಅವ್ರ ಮನೆ ಸದಸ್ಯನಾಗಿರ್ತಾನೆ. ಆ ಸದಸ್ಯ ಯಾರಂದರೆ ನಾನೇ, ಕೆ ಇ ರಾಘವೇಂದ್ರ ರೆಡ್ಡಿ. ತಲತಲಾಂತರಗಳಿಂದ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಸಮಾಜ ಸೇವೆಯನ್ನು ಮಾಡ್ತಿರುವ ಶ್ರೀಯುತ ಕೆ.ಇ. ರಾಘವೇಂದ್ರ ರೆಡ್ಡಿ ಅವರು ಚುನಾವಣೆ ಮೂಲಕ ಅಧಿಕಾರಕ್ಕೆ ಬಂದ್ರೆ ನಮ್ಮೆಲ್ಲ ಸಮಸ್ಯೆಗಳು ತ್ವರಿತವಾಗಿ ಬಗೆಹರಿಯುತ್ತೆ ಅಂಡ್ ಒಂದು ಎಫೆಕ್ಟಿವ್ ಆದಂತ ಆಡಳಿತವನ್ನ ನಾವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿ ತಾವೆಲ್ಲರೂ ಬೆಂಬಲಿಸ್ತಾ ಇದ್ದೀರಾ, ಒತ್ತಾಯಿಸ್ತಿದ್ದೀರಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ. ಅದೇ ರೀತಿ ರಾಘವೇಂದ್ರ ರೆಡ್ಡಿ ಅವರು ಕೂಡ ಒಂದೊಳ್ಳೆ ನಿರ್ಧಾರವನ್ನು ಮಾಡಿದ್ದಾರೆ. ಒಟ್ಟಾರೆ ಜನರಿಂದ ರಾಘವೇಂದ್ರ ರೆಡ್ಡಿ ಅವರಿಗೆ, ರಾಘವೇಂದ್ರ ರೆಡ್ಡಿ ಅವರಿಂದ ಜನರಿಗೆ ಒಳಿತಾಗ್ಲಿ ಅನ್ನೋದೇ ನಮ್ಮ ಆಶಯ.